ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕಾಡ್ತಿರೋದೇನು ಅಂದರೆ ವೈಟ್ ಏರ್ಸ್, ಬಿಳಿ ಕೂದಲು, ಗ್ರೇ ಏರ್ಸ್ ತುಂಬ ಜನಕ್ಕೆ ಕಾಡ್ತಾ ಇದೆ. ಚಿಕ್ಕವರಿಂದ ದೊಡ್ಡೋರ್ವರ್ಗು, ಟೀನೇಜರ್ಸ್ ಅಂತೂ ತುಂಬ ಅಂದರೆ ತುಂಬ ಈ ರೀತಿ ಕಾಡ್ತಾ ಇದೆ. ಸೊ ಮನೇಲೇ ನ್ಯಾಚುರಲಾಗಿ ನಾವು ಯಾವ ರೀತಿ ಏರ್ ಡೈ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ಬೋದು ಇವಾಗ ಯಾವ ರೀತಿ ನಾನು ಮಾಡೋದು ಅಂತ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಈ ರೀತಿ ನ್ಯಾಚುರಲ್ ಡೈ ಫಾರ್ ಗ್ರೇ ಆ್ಯಂಡ್ ವೈಟ್ ಏರ್ಸ್ಗೆ ಯಾವ ರೀತಿ ನಾನು ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಯಾವುದೇ ರೀತಿ ಕೆಮಿಕಲ್ ನಾವು ಯೂಸ್ ಮಾಡದೆ ಮನೆಯಲ್ಲೇ ನ್ಯಾಚುರಲಾಗೆ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ಕೊಬೋದು. ನೋಡ್ಬೋದು ಇದನ್ನು ನಾನು ಮನೇಲಿ ಪ್ರಿಪೇರ್ ಮಾಡಿದೆ ಅಂತ ನಾನು ತಿಳಿಸ್ಕೊಂಡು ಕೊಡ್ತೀನಿ. ಸೊ ಮೊದಲಿದಾಗಿ ಏನು ಮಾಡ್ಕೋಬೇಕು ಅಂದರೆ ನಾವೊಂದು ಪ್ಯಾನಾಗೆ ಈ ರೀತಿ ಬ್ಲ್ಯಾಕ್ ಸೀಡ್ಸ್, ಕರಿ ಎಳ್ಳು ಅಂತ ಬರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು 5-6 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ನಿಮ್ಮ ಕೂದಲು ಯಾವ ರೀತಿ ಎಷ್ಟು ದಪ್ಪ ಇದೆ ಇಲ್ಲ ಸಣ್ಣ ಇದೆ ಅಂತ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೇಕಾಗುತ್ತೆ. ಈ ರೀತಿ ನಾನು ಒಂದು 2 ಚಿಕ್ಕ ಬೌಲ್ ಆಗುವಷ್ಟು ನಾನು ಇಲ್ಲಿ ಬಿಳಿ ಎಳ್ಳು ಹಾಕ್ಕೋಬೇಡಿ, ಕರೆ ಎಳ್ಳನ್ನ ಹಾಕ್ಕೋಬೇಕಾಗುತ್ತೆ. ನೋಡ್ಬೋದು ಇದನ್ನು ಸ್ವಲ್ಪ ಆದಮೇಲೆ ಮೆಂತ್ಯನ ಸ್ವಲ್ಪ ಹಾಕ್ಕೊಳ್ಳಿ. ಅದೇ ಬೌಲಿಗೆ ನಾನೇನು ತೊಗೊಂಡಿದ್ನಲ್ಲ ಅದಕ್ಕೆ ಅಳತೆ ಮಾಡ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಇದನ್ನು ಹಾಕ್ಕೊಂಡು ಎರಡೂ ನೀಟಾಗೆ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ವೈಟ್ ಏರ್ಸು ಇವಾಗ ದೊಡ್ಡವರು ಚಿಕ್ಕವರು ಅಂತಲ್ಲ, ಚಿಕ್ಕವ್ರಿಗೆ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೇ ಇದೊಂದು ಮನೆಮದ್ದು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದು ಮತ್ತು ನಮ್ಮ ಕೂದಲು ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ನೀಟಾಗಿ ಕಲರ್ ಚೇಂಜ್ ಆಗಬೇಕು. ಒಂದು 5-8 ನಿಮಿಷ ನಾವು ಈ ರೀತಿ ನೀಟಾಗಿ ಬ್ಲ್ಯಾಕ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೊತಾನೆ ಇರಬೇಕು. ಈ ರೀತಿ ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಹಲ್ವಾ ಪೌಡರ್ ಅಂತ ಅಂದರೆ ನಿಮಗೆ ಗೊತ್ತಾಗಲ್ಲ ಅಂದರೆ ಟರ್ಮರಿಕ್ ಪೌಡರೇ ಹಾಕ್ಕೋಬೋದು ನೀವು. ಸ್ವಲ್ಪ ಅದೇ ಬೌಲಿಗೆ ನಾನು ಅದನ್ನು ಟರ್ಮರಿಕ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಅರಿಶಿನನೂ ಸಹ ನೀವು ಹಾಕ್ಕೋಬೋದು. ಅದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಅರಿಶಿನ ಪುಡಿನೇ ಹಾಕ್ಕೊಳ್ಳಿ 1 ಬೌಲ್ ಆಗೋವಷ್ಟು. ಈ ರೀತಿ ಅದನ್ನು ನೀಟಾಗಿ ನಾವು ಈಗ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಈ ರೀತಿ ಕ್ಲೀನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಗೈಸ್, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಸ್ಫುಲ್ ಆಗಿರೋಂತಹ ವೀಡಿಯೋನೇ ನಾನು ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನೋಡ್ಬೋದು ಈ ರೀತಿ ಫುಲ್ಲು ಕಲರ್ ಚೇಂಜ್ ಆಗ್ತಿದೆ. ಫುಲ್ಲು ಬ್ಲ್ಯಾಕ್ ಕಲರ್ ಆಗಬೇಕು. ಆ ರೀತಿ ನಾವು ನೀಟಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ನಾನು ಈ ರೀತಿ ಕ್ಲೀನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನೆಲ್ಲ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಜಾರಿಗೆ ಹಾಕ್ಕೋತಾ ಇದ್ದೀನಿ. ಫುಲ್ಲು ಏನು ನಾನು ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಕಂಪ್ಲೀಟ್ಲಿ ನಾನು ಈ ರೀತಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಏನಂದರೆ ನ್ಯಾಚುರಲಾಗಿ ನಾವು ಮನೇಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು. ಆ್ಯಂಡ್ ನೋಡಿ ಇದು ನಾನು ರುಬ್ಕೊಂಡೆ. ಇವಾಗ ಈ ರೀತಿ ಆಯಿತು. ಇವಾಗ ರೆಡಿ ಆಗಿದೆ. ಇದು ಇಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಾನು ದಪ್ಪ ರುಬ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಜಾಸ್ತಿ ನುಣ್ಣಗೆ ರುಬ್ಕೊಳ್ಳಿ. ಆ್ಯಂಡ್ ರುಬ್ಕೊಂಡಾದಮೇಲೆ ಒಬ್ಬೊಬ್ಬರು ಸೋಸ್ಕೊಂಡು ನಾನು ಸೋಸ್ಕೋಬೋದು, ಹಂಗೆ ಹಾಕ್ಕೋಬೋದು. ನಾನು ಇವಾಗ ಇದನ್ನು ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಏನು ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಈ ರೀತಿ ಹಾಕ್ಕೊಬೇಕು ಕ್ಲೀನಾಗಿ. ಆ್ಯಂಡ್ ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಲ್ಲ ಅದನ್ನು ನಾವು ಒಂದು 2-3 ಸ್ಪೂನ್ ಆಗುವಷ್ಟು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಕ್ಲೀನಾಗಿ ಹಾಕ್ಕೊಬೇಕಾಗುತ್ತೆ. ಆ್ಯಂಡ್ ಅಲೋವೆರಾ ಜೆಲ್ ಸಹ ಹಾಕ್ಕೋತಾರೆ. ಅದನ್ನು ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈ ರೀತಿ ನಾನು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಹಾಕ್ಕೊಂಡು 1 ಅವರ್ ಬಿಟ್ಟು ಆಮೇಲೆ ನಾವು ಏರ್ ವಾಶ್ ಮಾಡಿಕೊಂಡ್ರೆ ಫುಲ್ಲು ನ್ಯಾಚುರಲಾಗಿ ಬ್ಲ್ಯಾಕ್ ಕಲರ್ ನಮ್ಮ ಏರ್ ಕಾಣಿಸ್ತಾ ಇರುತ್ತೆ. ಯಾವುದೇ ರೀತಿ ನಾವು ಕೆಮಿಕಲ್ ಯೂಸ್ ಮಾಡದೆ ಹಾಕ್ಕೊಳ್ಳೋದ್ರಿಂದ ಕೂದಲಿಗೂ ಮತ್ತು ತುಂಬ ಒಳ್ಳೆಯದು. ಯಾವುದೇ ರೀತಿ ಕೂದಲು ಉದುರೋದಿಲ್ಲ, ತುಂಬ ಚೆನ್ನಾಗಿ ಶೈನಿಯಾಗಿ ಕಾಣಿಸುತ್ತೆ. ಬ್ಲ್ಯಾಕಾಗೆ ನ್ಯಾಚುರಲ್ಲಾಗೆ ಕೂದಲು ನೋಡಿ. ಈ ರೀತಿ ಮಾಡಿಕೊಂಡು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನೀವು ಇದನ್ನು ನೀಟಾಗಿ ತಿರುವಿ ಆದಮೇಲೆ ಇದನ್ನು ನೀವು ಕೂದಲಿಗೆ ಹಚ್ಕೋಬೋದಾಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕಾಗಿ ಬಂದಿದೆ ಅಂತ. ಈಗ ಇದನ್ನು ನೀವು
ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಇದನ್ನು ಕ್ಲೀನಾಗಿ ತಲೆಗೆ ಬುಡಕ್ಕೂ ಹಚ್ಕೋಬೇಕಾಗುತ್ತೆ. ನೀಟಾಗಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ತಲೆ ಫುಲ್ಲು ಹಾಕ್ಕೊಂಡ್ರೂ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ. ನೋಡ್ಬೋದು ಈಗ ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಆಗಿರೋದಕ್ಕೆ ವೈಟ್ ಹೇರ್ಸ್ ಇರೋದಕ್ಕೆ ನಾವು ಇವಾಗ ಅಪ್ಲೈ ಮಾಡ್ತೀವಿ. ಈಗ ಅಪ್ಲೈ ಮಾಡಿ ತೋರಿಸ್ಬೋದು. ಫಸ್ಟ್ ಈ ರೀತಿ ಆಗಿರುತ್ತೆ. ನೆಕ್ಸ್ಟು ಅದೆಲ್ಲ ಅಪ್ಲೈ ಮಾಡಿ ಏರ್ ವಾಶ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂದರೆ ತುಂಬ ನೀವು ನಂಬೋಕ್ಕೆ ಆಗಲ್ಲ, ಅಷ್ಟು ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇಷ್ಟೊಂದು ವೈಟ್ ಹೇರ್ಸ್ ಇದೆ ಪ್ರತಿಯೊಬ್ಬರಲ್ಲೂ. ಆ್ಯಂಡ್ ಇದನ್ನು ಅಪ್ಲೈ ಮಾಡಬೇಕು ಈ ರೀತಿ ವಾಶ್ ಮಾಡಾದ್ಮೇಲೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ತುಂಬ ಬ್ಲ್ಯಾಕ್ ಆ್ಯಂಡ್ ನ್ಯಾಚುರಲಾಗೆ ಡೈ ಹಾಕಿದ್ದೀವಿ ಅಂತಲೂ ಸಹ ಅನಿಸಲ್ಲ, ಅಷ್ಟು ಚೆನ್ನಾಗೇ ಬರುತ್ತೆ. ನೋಡ್ಬೋದು ತುಂಬ ಅಂದರೆ ತುಂಬ ವೈಟ್ ಹೇರ್ಸ್ ಇರೋರು ಇದನ್ನು ಟ್ರೈ ಮಾಡಿ. ಆ್ಯಂಡ್ ಸ್ವಲ್ಪ ವೈಟ್ ಹೇರ್ಸ್ ಇದೆ ಅನ್ನೋರು ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಸ್ ಸಹ ಆಗೋಲ್ಲ. ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ಆ್ಯಂಡ್ ದಯವಿಟ್ಟು ಗೈಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.